ಸರ್, ಇನ್ನು ಮಾಜಿ ಸಿಎಂ ಒಬ್ಬರ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ನೀವು ಮಾತಾಡಿದ್ರಿ. ಸೊ ಅದರಿಂದ ಏನು ರಿಸಲ್ಟ್ ಸಿಕ್ತು ನಿಮಗೆ ಅಂತ? ರಿಸಲ್ಟ್ಸ್ ಏನು ಅನ್ನೋದಕ್ಕಿಂತ ಇವತ್ತಿನ ರಾಜಕಾರಣಿಗಳು ಮತ್ತೆ ಒಂದು ಇಂಡಸ್ಟ್ರಿನಲ್ಲಿ ಒಂದಿಷ್ಟಿರುವಂಥ ಒಂದಷ್ಟು ಜನಗಳು ಆ ಸಂಪರ್ಕ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅಂದರೆ, ಒಬ್ಬ ಸಿ ಎಂ ಅಂತಂದರೆ ಇಡೀ ರಾಜ್ಯಕ್ಕೆ ಮುಖ್ಯವಾದಂಥ ವ್ಯಕ್ತಿ ಆ ಜಾಗದಲ್ಲಿ ಕೂತ್ಕೊಂಡು ಜನರ ಸೇವೆನ ಮತ್ತು ಜನರಿಗೆ ಮಾಡಬೇಕಾದಂಥ ಕಾರ್ಯ ಬಿಟ್ಟು ಇವರ ಪರ್ಸನಲ್ ವಿಚಾರಗಳನ್ನು ಅಥವಾ ಪರ್ಸನಲ್ ಇಂಪಾರ್ಟೆನ್ಸ್ ಕೊಟ್ಟು ಅದು ರೆಕಾರ್ಡೆಡ್ಸ್ ಆಗಿ ಅದು ಸಾಮಾನ್ಯ ಜನರ ಕೈಗೆ ಸಿಕ್ಕಿ ಅದು ನಗುಪಾಟ್ಲಾಗಿದ್ದಿಲ್ಲ. ಸೊ ಅದೆಲ್ಲೋ ಒಂದು ಕಡೆ ಅದು ಸರಿಯಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇದನ್ನು ಐ ಥಿಂಕ್ ಜನರ ಗಮನಕ್ಕೆ ತರಬೇಕು ಅಂತ ನನಗೆ ಅನ್ನಿಸ್ತು. ಐ ಬಾಟ್ ಇಟ್. ಸೊ ಐ ನೆವರ್ ಎಕ್ಸ್ಪೋಸ್ ಎನಿಬಡೀಸ್ ನೇಮ್, ಬಟ್ ಹೇಳಿದೆ ಅಂದರೆ ಹೋಟೆಲ್ನಲ್ಲಿ ಹೇಳಿದೆ. ಬಟ್ ಯಾರೊಬ್ರು ಹೋಗಿ ಎಷ್ಟೇಗಿ ತೊಗೊಂಬಂದು ಅವರೇ ಎಕ್ಸ್ಪೋಸ್ ಮಾಡ್ಕೊಂಡ್ರು ಅಂತ ನನಗನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ. ಸೊ ಬಂದಿದ್ದೇನಿಲ್ಲ, ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇದೆ. ನಾವು ಅನ್ಕೊಂಡಾಗ ಎಲ್ಲಾವುದು ಕೂಡ ಎವ್ರಿಥಿಂಗ್ ಇಸ್ ನಾಟ್ ಎ ಬ್ಲಾಂಕೆಟ್ ಏನೋ ಕವರಪ್. ಹೊರಗಡೆ ಕೂಡ ಕೊಳಕಿದೆ, ಇವರಲ್ಲೂ ಕೂಡ ಕೊಳಕ ಮನಸ್ಸುಗಳಿದೆ, ಆಮೇಲೆ ಕೆಟ್ಟ ಚಾಳಿಗಳಿದೆ ಅವರಲ್ಲಿ. ಆಮೇಲೆ ಆ ಜಾಗದಲ್ಲಿ ಕೂತ್ಕೊಂಡು ಒಳ್ಳೆ ಜನರ ಸೇವೆ ಮಾಡೋದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಜನರಿಗೆ ಗಮನಕ್ಕೆ ಬಂದಿದೆ ಮೇಡಮ್. ಸೊ ಪಾಸಿಬಲಿ ಅದು ರಿಸಲ್ಟ್ ಏನೇ ಕುಮಾರಸ್ವಾಮಿ ಮಗ ನಿಂತ್ಕೊಂಡು ಸೋತಿದ್ದು, ಈ ಕಡೆ ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಮಗ ಸೋತಿದ್ದು. ಸೊ ಬಲಿಷ್ಠರ ಮಕ್ಕಳು ಅಥವಾ ಬಲಿಷ್ಠರು ನಿಂತ್ಕೊಂಡಾಗ ಜನ ಸೋಲ್ಸೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. ರಿಸಲ್ಟ್ಸ್ ಅಂದರೆ ನನಗೇನು ಅವ್ರೇನು ಶಿಕ್ಷೆ ಕೊಡಿಸ್ಬೇಕು ಅಂತೇನಿಲ್ಲ, ಬಟ್ ಜನರಿಗೆ ಮನವರಿಕೆ ಆಗ್ತಾ ಇದೆ. ದಿಸ್ ಪೀಪಲ್ ಡೋಂಟ್ ಡಿಸರ್ವ್ ದೋಸ್ ಸಪೋರ್ಟ್ ಅಂತ. ಸೊ ಆ ಸೋಲುಗಳು ಮೋಸ್ಟ್ಲಿ ಐ ಥಿಂಕ್ ನಮ್ಮ ಈ ಹೋರಾಟದ ರಿಸಲ್ಟ್ಸ್ ಅಂತ ಅನ್ಕೊಂಡ್ರೆ ತಪ್ಪಾಗಲಾರ್ದು. ಸರ್, ಇನ್ನು ಮಾಜಿ ಸಿಎಂ ಒಬ್ಬರ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ನೀವು ಮಾತಾಡಿದ್ರಿ. ಸೊ ಅದರಿಂದ ಏನು ರಿಸಲ್ಟ್ ಸಿಕ್ತು ನಿಮಗೆ ಅಂತ? ರಿಸಲ್ಟ್ಸ್ ಏನು ಅನ್ನೋದಕ್ಕಿಂತ ಇವತ್ತಿನ ರಾಜಕಾರಣಿಗಳು ಮತ್ತೆ ಒಂದು ಇಂಡಸ್ಟ್ರಿನಲ್ಲಿ ಒಂದಿಷ್ಟಿರುವಂಥ ಒಂದಷ್ಟು ಜನಗಳು ಆ ಸಂಪರ್ಕ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅಂದರೆ, ಒಬ್ಬ ಸಿ ಎಂ ಅಂತಂದರೆ ಇಡೀ ರಾಜ್ಯಕ್ಕೆ ಮುಖ್ಯವಾದಂಥ ವ್ಯಕ್ತಿ ಆ ಜಾಗದಲ್ಲಿ ಕೂತ್ಕೊಂಡು ಜನರ ಸೇವೆನ ಮತ್ತು ಜನರಿಗೆ ಮಾಡಬೇಕಾದಂಥ ಕಾರ್ಯ ಬಿಟ್ಟು ಇವರ ಪರ್ಸನಲ್ ವಿಚಾರಗಳನ್ನು ಅಥವಾ ಪರ್ಸನಲ್ ಇಂಪಾರ್ಟೆನ್ಸ್ ಕೊಟ್ಟು ಅದು ರೆಕಾರ್ಡೆಡ್ಸ್ ಆಗಿ ಅದು ಸಾಮಾನ್ಯ ಜನರ ಕೈಗೆ ಸಿಕ್ಕಿ ಅದು ನಗುಪಾಟ್ಲಾಗಿದ್ದಿಲ್ಲ. ಸೊ ಅದೆಲ್ಲೋ ಒಂದು ಕಡೆ ಅದು ಸರಿಯಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇದನ್ನು ಐ ಥಿಂಕ್ ಜನರ ಗಮನಕ್ಕೆ ತರಬೇಕು ಅಂತ ನನಗೆ ಅನ್ನಿಸ್ತು. ಐ ಬಾಟ್ ಇಟ್. ಸೊ ಐ ನೆವರ್ ಎಕ್ಸ್ಪೋಸ್ ಎನಿಬಡೀಸ್ ನೇಮ್, ಬಟ್ ಹೇಳಿದೆ ಅಂದರೆ ಹೋಟೆಲ್ನಲ್ಲಿ ಹೇಳಿದೆ. ಬಟ್ ಯಾರೊಬ್ರು ಹೋಗಿ ಎಷ್ಟೇಗಿ ತೊಗೊಂಬಂದು ಅವರೇ ಎಕ್ಸ್ಪೋಸ್ ಮಾಡ್ಕೊಂಡ್ರು ಅಂತ ನನಗನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ. ಸೊ ಬಂದಿದ್ದೇನಿಲ್ಲ, ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇದೆ. ನಾವು ಅನ್ಕೊಂಡಾಗ ಎಲ್ಲಾವುದು ಕೂಡ ಎವ್ರಿಥಿಂಗ್ ಇಸ್ ನಾಟ್ ಎ ಬ್ಲಾಂಕೆಟ್ ಏನೋ ಕವರಪ್. ಹೊರಗಡೆ ಕೂಡ ಕೊಳಕಿದೆ, ಇವರಲ್ಲೂ ಕೂಡ ಕೊಳಕ ಮನಸ್ಸುಗಳಿದೆ, ಆಮೇಲೆ ಕೆಟ್ಟ ಚಾಳಿಗಳಿದೆ ಅವರಲ್ಲಿ. ಆಮೇಲೆ ಆ ಜಾಗದಲ್ಲಿ ಕೂತ್ಕೊಂಡು ಒಳ್ಳೆ ಜನರ ಸೇವೆ ಮಾಡೋದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಜನರಿಗೆ ಗಮನಕ್ಕೆ ಬಂದಿದೆ ಮೇಡಮ್. ಸೊ ಪಾಸಿಬಲಿ ಅದು ರಿಸಲ್ಟ್ ಏನೇ ಕುಮಾರಸ್ವಾಮಿ ಮಗ ನಿಂತ್ಕೊಂಡು ಸೋತಿದ್ದು, ಈ ಕಡೆ ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಮಗ ಸೋತಿದ್ದು. ಸೊ ಬಲಿಷ್ಠರ ಮಕ್ಕಳು ಅಥವಾ ಬಲಿಷ್ಠರು ನಿಂತ್ಕೊಂಡಾಗ ಜನ ಸೋಲ್ಸೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. ರಿಸಲ್ಟ್ಸ್ ಅಂದರೆ ನನಗೇನು ಅವ್ರೇನು ಶಿಕ್ಷೆ ಕೊಡಿಸ್ಬೇಕು ಅಂತೇನಿಲ್ಲ, ಬಟ್ ಜನರಿಗೆ ಮನವರಿಕೆ ಆಗ್ತಾ ಇದೆ. ದಿಸ್ ಪೀಪಲ್ ಡೋಂಟ್ ಡಿಸರ್ವ್ ದೋಸ್ ಸಪೋರ್ಟ್ ಅಂತ. ಸೊ ಆ ಸೋಲುಗಳು ಮೋಸ್ಟ್ಲಿ ಐ ಥಿಂಕ್ ನಮ್ಮ ಈ ಹೋರಾಟದ ರಿಸಲ್ಟ್ಸ್ ಅಂತ ಅನ್ಕೊಂಡ್ರೆ ತಪ್ಪಾಗಲಾರ್ದು.